ಹದೀಸ್ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಮನುಷ್ಯನ ಲೈಫ್ ಸ್ಟೈಲ್ ಬಗ್ಗೆ ನಾನು ಹೇಳಿಕೊಂಡು ಬರ್ತಾ ಇದ್ದೆ. ಯಾವ ರೀತಿ ಇರಬೇಕು ಒಂದು ವ್ಯಕ್ತಿಯ ಜೀವನ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ನಿಮ್ಮ ಸ್ವಭಾವ ಗುಣಗಳು ಅತ್ಯಂತ ಸ್ವಚ್ಛವಾಗಿರಬೇಕು. ಅವರು ಹೇಳ್ತಾ ಇದ್ದಾರೆ, ಇನ್ನಮ ಬುಇಸ್ತು ಲಿ ಉತಮ್ಮಿಮ ಮಕಾರಿಮಲ್ ಅಖ್ಲಾಕ್. ನನ್ನನ್ನು ಅಲ್ಲಾಹು ತಆಲಾ ಕಲಿಸಿರುವುದೇ ಉತ್ತಮ ನಡತೆಗಳನ್ನು ಪೂರ್ಣಗೊಳಿಸುವುದಕ್ಕೆ ಬೇಕಾಗಿ. ನನ್ನನ್ನು ಸೃಷ್ಟಿಕರ್ತನು ಇಲ್ಲಿಯೇ ಕಲಿಸಿರುವುದು ಉತ್ತಮ ಗುಣನಡತೆಗಳನ್ನು ಪೂರ್ತಿಗೊಳಿಸುವುದಕ್ಕೆ ಬೇಕಾಗಿ. ಅಂದರೆ ಒಳ್ಳೆಯ ಗುಣನಡತೆಗಳು. ಅವರ ಬಗ್ಗೆ ಇಡೀ ಜಗತ್ತು ಹೊತ್ತು ಹೇಳ್ತಾ ಇತ್ತು. 40 ವರ್ಷಗಳ ಕಾಲ ಅವರು ಅರೇಬಿಯಾದಲ್ಲಿ ಮಕ್ಕಾದಲ್ಲಿ ಬದುಕಿದ ಆ ಬದುಕಿನ ಬಗ್ಗೆ ಅವರನ್ನು ವಿರೋಧ ಮಾಡುವವರು ಕೂಡ ಹೇಳಿದರು, ಅಲ್ ಅಮೀನ್, ಅತ್ಯಂತ ವಿಶ್ವಸ್ತ. ನಾವು ಯಾವತ್ತೂ ಕೂಡ ಸತ್ಯವಂತರಾಗಿರಬೇಕು. ಒಂದು ನಮ್ಮ ಮನುಷ್ಯ ಸ್ವಭಾವದಲ್ಲಿ ಒಬ್ಬ ಮನುಷ್ಯನಿಗೆ ಒಳ್ಳೆಯ ಸ್ವಭಾವ ಗುಣಗಳಿವೆ ಎಂದು ಹೇಳುವುದು ಅವನು ಸತ್ಯವಂತನಾಗಿರಬೇಕು. ಅವನ ನಾಲಿಗೆ ಅದು ಸತ್ಯ ಹೇಳುವ ನಾಲಿಗೆಯಾಗಿರಬೇಕು. ಸತ್ಯವಂತ ಎಂಬ ಪದವಿ, ಅದಕ್ಕಿಂತ ದೊಡ್ಡ ಪದವಿ ಪ್ರಪಂಚದಲ್ಲಿ ಬೇರೆ ಯಾವುದೇ ಇಲ್ಲ. ಅವನ ನಾಲಿಗೆಯಲ್ಲಿ ಸುಳ್ಳು ಹೇಳಲ್ಲ ಎಂದು ಹೇಳುವುದೇ ಅವನ ಅತ್ಯಂತ ದೊಡ್ಡ ಹೈ ಕ್ವಾಲಿಟಿಯನ್ನು ತಿಳಿಸ್ತದೆ. ಅವನೊಬ್ಬ ಹೈ ಕ್ವಾಲಿಟಿ ಇರುವ ಮನುಷ್ಯ ಎಂಬುದಕ್ಕಿರುವ ಒಂದು ಉದಾಹರಣೆ, ಅವನು ನಾಲಿಗೆಯಲ್ಲಿ ಸತ್ಯ ಮಾತ್ರ ಬರ್ತದೆ, ಸುಳ್ಳು ಹೇಳುವುದಿಲ್ಲ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುಳ್ಳು ಹೇಳಿದ್ದಾಗಿ ದಾಖಲೆಯಲ್ಲಿ ಒಂದು ಅಕ್ಷರ ಒಂದು ಕಡೆಯಲ್ಲೂ ಕೂಡ ಕಾಣ್ತಾ ಇಲ್ಲ. ಅವರ 63 ವರ್ಷದ ಜೀವನ ಸ್ಫಟಿಕ ಸುಂದರವಾಗಿತ್ತು, ಸತ್ಯ ಮಾತ್ರವಾಗಿತ್ತು. ಅವರನ್ನು ವಿರೋಧ ಮಾಡುತ್ತಾ ಇದ್ದ ಶತ್ರುಗಳಿಗೆ ಕೂಡ ಅವರು ಸುಳ್ಳು ಹೇಳಿದ್ದಾಗಿ ಹೇಳಲು ಒಂದು ಉದಾಹರಣೆಗಳು ಚರಿತ್ರೆಯ ಪುಟಗಳಲ್ಲಿ ಇಲ್ಲ. ಅದಕ್ಕೆ ಬೇಕಾಗಿ ಇಡೀ ಜಗತ್ತು ಅವರಿಗೆ ರೆಸ್ಪೆಕ್ಟ್ ಕೊಟ್ಟಿತ್ತು. 1400 ವರ್ಷಗಳ ಬಳಿಕವೂ ಕೂಡ ಜಗತ್ತು ಒಬ್ಬ ವ್ಯಕ್ತಿಗೆ ಇಷ್ಟೊಂದು ದೊಡ್ಡ ಅಂಗೀಕಾರವನ್ನು, ರೆಸ್ಪೆಕ್ಟನ್ನು ಕೊಡಬೇಕಾದರೆ ಅದಕ್ಕಿರುವ ಕಾರಣ ಅವರ ಬದುಕು ಅತ್ಯಂತ ಸ್ಫಟಿಕ ಸುಂದರ. ಅವರು ಸತ್ಯವಂತರಾಗಿದ್ದರು. ಅವರು ಸುಳ್ಳಾಗಿ ಹೇಳಿದ ಒಂದು ವಿಷಯವೂ ಕೂಡ ಇಡೀ ಅರೇಬಿಯನ್ ಜಗತ್ತಿಗೆ ಹೇಳಲಿಕ್ಕಿಲ್ಲ. ನಾವು ಆ ರೀತಿಯಾಗಬೇಕು. ಇವತ್ತು ಸತ್ಯವಂತರನ್ನು ಹುಡುಕುವುದು ಅತ್ಯಂತ ದೊಡ್ಡ ಟಾಸ್ಕ್ ಆಗಿದೆ ನಮಗೆ. ಮಾತನಾಡುವಾಗ ಬಾಯಿಗೆ ಬರುವುದೆಲ್ಲ ಸುಳ್ಳುಗಳೇ. ಒಂದು 10 ವಿಷಯಗಳು ಹೇಳಿದರೆ 8 ಕೂಡ ಸುಳ್ಳು. ತಮಾಷೆಗೆ ಬೇಕಾಗಿ ಸುಳ್ಳು ಹೇಳುವವರು, ನಗಿಸಲು ಬೇಕಾಗಿ ಸುಳ್ಳು ಹೇಳುವವರು, ಮೋಸಕ್ಕೆ ಬೇಕಾಗಿ ಸುಳ್ಳು ಹೇಳುವವರು, ಈ ರೀತಿ ಹಲವು ಪಾರ್ಟ್ಗಳಿವೆ ಸುಳ್ಳುಗಳಲ್ಲಿ. ಸತ್ಯವಂತರು ತುಂಬ ಕಡಿಮೆಯಾಗಿರುವ ಒಂದು ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೇವೆ. ಒಂದು ವ್ಯಾಪಾರದಲ್ಲಿ ಕುಳಿತುಕೊಳ್ಳುವ ಒಬ್ಬ ಮನುಷ್ಯ ಸುಳ್ಳಿನ ಮೇಲೆ ಸುಳ್ಳುಗಳು. ಆ ರೀತಿಯ ವ್ಯಾಪಾರದಿಂದ ಸಮೃದ್ಧಿ ಬರಲ್ಲ, ಬರಕತ್ತು ಬರಲ್ಲ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟಿದ್ದಾರೆ. ನೀನು ವ್ಯಾಪಾರ ಮಾಡುವವನಾಗಿದ್ದರೆ ನೀನು ಯಾವತ್ತೂ ಕೂಡ ಸತ್ಯವನ್ನು ಹೇಳಬೇಕು. ಸತ್ಯವನ್ನು ಹೇಳಿದ ವ್ಯಾಪಾರದಲ್ಲಿ ಸಮೃದ್ಧಿ ಉಂಟಾಗ್ತದೆ. ಕಾರಣ ನಿನ್ನ ಹೆಂಡತಿಗೆ, ಮಕ್ಕಳಿಗೆ, ಕುಟುಂಬಕ್ಕೆ ಬೇಕಾಗಿ ನೀನು ದುಡಿಯುತ್ತಾ ಇದ್ದೆ. ಆ ಹಣದಿಂದ ನಿನ್ನ ಕುಟುಂಬ ಸಾಕ್ತದೆ, ನಿನ್ನ ಮಕ್ಕಳ ವಿದ್ಯಾಭ್ಯಾಸವಾಗ್ತದೆ, ಅವರ ಹೊಟ್ಟೆ ತುಂಬುತ್ತದೆ, ಅವರ ಬದುಕು ಸಮೃದ್ಧವಾಗ್ತದೆ. ಹಾಗೆ ಆಗಬೇಕಾದರೆ ನಿನ್ನ ಈ ವ್ಯಾಪಾರಗಳು ಸತ್ಯಸಂಧತೆಯಿಂದ ಕೂಡಿರಬೇಕು. ಮೋಸ ಮಾಡಿ, ಸುಳ್ಳು ಹೇಳಿ ಮಾಡಿರುವಂತಹ ವ್ಯಾಪಾರದಿಂದ ಅದರ ಬಂದ ಹಣದಿಂದ ನಿನ್ನ ಕುಟುಂಬವನ್ನು ಸಾಕಿದರೆ ಆ ಕುಟುಂಬ ಉದ್ಧಾರ ಆಗಲಿಕ್ಕೆ ತುಂಬ ಕಷ್ಟ ಇದೆ. ಆ ಕುಟುಂಬಕ್ಕೆ ಸಮೃದ್ಧಿ, ಬರಕತ್ತು ಲಭಿಸಲಿಕ್ಕೆ ತುಂಬ ಕಷ್ಟವಿದೆ. ಅದಕ್ಕೆ ಬೇಕಾಗಿ ನೀನು ಹಲಾಲಾಗಿ ಸಂಪಾದನೆ ಮಾಡಿದ ಹಣದಿಂದ ನೀನು ಅವರನ್ನು ಸಾಕಬೇಕು. ಅಲ್ಲಿ ನೀನು ಸತ್ಯವನ್ನು ಮಾತ್ರ ಹೇಳಬೇಕು, ಸುಳ್ಳುಗಳು ಯಾವತ್ತೂ ಕೂಡ ಹೇಳಬಾರದು. ಅದು ನಿನ್ನ ಕ್ವಾಲಿಟಿಯನ್ನು ಕಡಿಮೆ ಮಾಡಿಬಿಡ್ತದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ವಿಷಯದಲ್ಲಿ ತುಂಬ ಗಂಭೀರವಾಗಿ ಹೇಳಿದ್ದಾರೆ. ಅಲಾ ಲಅನತುಲ್ಲಾಹಿ ಅಲಲ್ ಕಾದಿಬೀನ್. ಅಲ್ಲಾಹನ ಶಾಪವಿದೆ ಸುಳ್ಳು ಹೇಳುವವರ ಮೇಲೆ. ಸೃಷ್ಟಿಕರ್ತನ ಶಾಪವಿದೆ. ಯಾವತ್ತೂ ಕೂಡ ಸುಳ್ಳು ಹೇಳುತ್ತಿರುವ ಮನುಷ್ಯರು ಅವರಿಗೆ ಸೃಷ್ಟಿಕರ್ತನ ಶಾಪವಿದೆ.
ನಮ್ಮಲ್ಲಿ ಇವತ್ತು ಇದ್ದಾರೆ ಮಾತನಾಡುವಾಗ ಸುಳ್ಳು ಅವನು ನಂಬಲಿಕ್ಕೆ ಆಗಲ್ಲ. ಅವನು ಮಾತನಾಡುವಾಗ ಸುಳ್ಳು ಹೇಳದವನಿಗೆ ಮಾತನಾಡಲಿಕ್ಕೆ ಗೊತ್ತಿಲ್ಲ. ಅಂತಹ ಮನುಷ್ಯರು ನಮ್ಮ ಮನೆಯಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಸುಳ್ಳುಗಳನ್ನೇ ಬಂಡವಾಳವಾಗಿಸಿಕೊಂಡು ಬದುಕುವ ಮನುಷ್ಯರಾಗಿ ಆಧುನಿಕ ಮನುಷ್ಯರು ಬದುಕ್ತಾ ಇವತ್ತು ಕಾಣ್ತಾ ಇದ್ದಾರೆ. ರಾಜಕಾರಣಿಗಳು ಅದಕ್ಕೆ ಮತ್ತೆ ಹೇಳುವುದೇ ಬೇಡ. ಸುಳ್ಳು ಭರವಸೆಗಳು, ಸುಳ್ಳು ಮಾತುಗಳು ಇದಾಗಿದೆ ಎಲ್ಲ ಪಕ್ಷಗಳಲ್ಲೂ ಕೂಡ. ಆ ಪಕ್ಷ ಈ ಪಕ್ಷ ಅಂತ ಇಲ್ಲ. ಅಧಿಕಾರಕ್ಕೆ ಬೇಕಾಗಿ ಸುಳ್ಳು ಹೇಳುವುದು, ಲಾಭಕ್ಕೆ ಬೇಕಾಗಿ ಸುಳ್ಳು ಹೇಳುವುದು, ಹಣಕ್ಕೆ ಬೇಕಾಗಿ ಸುಳ್ಳು ಹೇಳುವುದು, ಪ್ರತಿಷ್ಠೆಗೆ ಬೇಕಾಗಿ ಸುಳ್ಳು ಹೇಳುವುದು, ಈ ರೀತಿ ತನ್ನ ಲಾಭಕ್ಕೆ ಬೇಕಾಗಿ ಸುಳ್ಳು ಹೇಳಿ ಮನುಷ್ಯರನ್ನು ವಂಚಿಸುವಂತಹ ಒಂದು ಪ್ರಸಂಗ ಎಲ್ಲ ಕಡೆಗಳಲ್ಲಿ ಕಾಣ್ತಾ ಇದೆ. ಕೆಲವು ಕಡೆ ಇವತ್ತು ಅಲ್ಲಿ ಹಣ ಹಾಕಿ ಇಲ್ಲಿ ಹಣ ಹಾಕಿ ಅಂತ ಹೇಳಿಕೊಂಡು ಅಷ್ಟು ಕೊಡ್ತೇವೆ ಇಷ್ಟು ಕೊಡ್ತೇವೆ ಅಂತ ಹೇಳಿ ಮೋಸ ಮಾಡಿ ಸುಳ್ಳು ಹೇಳಿ ಲಕ್ಷಗಟ್ಟಲೆ ಹಣವನ್ನು ತೆಗೆದು ಜನರನ್ನು ವಂಚಿಸುವ ಜಾಲಗಳು ಇವತ್ತು ಲೀಲಾಜಾಲವಾಗಿ ನಡೀತಾ ಇದೆ. ಜಗತ್ತು ಅಭಿವೃದ್ಧಿ ಹೊಂದುತ್ತಾ ಇರುವಾಗ ಮೋಸಗಾರರು ಜಾಸ್ತಿ ಆಗ್ತಾ ಇರುವ ಒಂದು ಕಾಲದಲ್ಲಿದ್ದೇವೆ ನಾವು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಮೈ ಯಲ್ಮನ ಲೀ ಮಾ ಬೈನ ಲಹ್ಯೈಹಿ ವ ಮಾ ಬೈನ ರಿಜ್ಲೈಹಿ ಅಲ್ಮನ ಲಹುಲ್ ಜನ್ನ. ನಿಮ್ಮ ನಾಲಿಗೆ ಮತ್ತು ನಿಮ್ಮ ಗುಹಿಯ ಭಾಗಗಳ ಬಗ್ಗೆ ನೀವು ನನಗೆ ತಪ್ಪು ಮಾಡಲ್ಲ ಅಂತ ಹೇಳಿ ಗ್ಯಾರಂಟಿ ಕೊಟ್ಟರೆ ನಿಮಗೆ ಜನ್ನತ್ತಿಗೆ, ನಿಮಗೆ ಸ್ವರ್ಗಕ್ಕೆ ನಾನು ಜಾಮೀನು ನಿಲ್ತೇನೆ. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮನುಷ್ಯ ಜಾಸ್ತಿ ತಪ್ಪು ಮಾಡಲು ಸಾಧ್ಯ ಇರುವ ಎರಡು ಅಂಗಾಂಗಗಳಾಗಿವೆ, ಒಂದು ನಾಲಿಗೆ ಮತ್ತೊಂದು ಗುಹಿಯ ಭಾಗ. ಮನುಷ್ಯನು ತಪ್ಪು ಮಾಡಲು ಸಾಧ್ಯವಿರುವ ಎರಡು ಅಂಗಾಂಗಗಳು. ಇದರಲ್ಲಿ ನೀವು ತಪ್ಪು ಮಾಡಲ್ಲ ಅಂತ ನೀನು ನಮಗೆ ಗ್ಯಾರಂಟಿ ಕೊಟ್ಟಿಯಾ? ನಿನಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ನಾನು ಜಾಮೀನು ನಿಲ್ತೇನೆಂದು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ಲೇ ಗೊತ್ತಾಗ್ತಿದ್ದರಲ್ಲಿ ತುಂಬ ತಪ್ಪುಗಳು ಸಂಭವಿಸ್ತದೆ. ನಾಲಿಗೆಯ ಮೂಲಕ ಸುಳ್ಳುಗಳು, ಪರದೂಷಣೆಗಳು, ವಂಚನೆಯ ಮಾತುಗಳು, ಕೆಡುಕಾದ ಮಾತುಗಳು, ಅವಾಚ್ಯ ಶಬ್ದಗಳು, ಇನ್ನೊಬ್ಬರನ್ನು ನೋವಿಸುವ ಪದಪ್ರಯೋಗಗಳು ನಾಲಿಗೆಯಿಂದ ಬರುವ ತಪ್ಪುಗಳಾಗಿವೆ. ಮತ್ತೊಬ್ಬ ಮನುಷ್ಯನನ್ನು ತಿವಿದು ಬಿಡುತ್ತದೆ. ಕತ್ತಿಗಿಂತಲೂ ಕೂಡ ಹರಿತವಾಗಿದೆ ನಾಲಿಗೆ ಅಂತ ನೀವು ಕೇಳಿಲ್ವಾ? ಕೆಲವರ ಬಾಯಿಂದ ಬರುವ ಪದಗಳು ಕೇಳಿದರೆ ಚಪ್ಪಲಿಗಿಂತಲೂ ಕೆಟ್ಟು ಹೋಗಿದೆ ಕೆಲವರ ನಾಲಿಗೆಗಳು. ಅವಾಚ್ಯ ಶಬ್ದಗಳು, ದ್ವೇಷ ಭಾಷಣಗಳು, ದ್ವೇಷದ ಪದಪ್ರಯೋಗಗಳು, ಮನಸ್ಸನ್ನು ಕೆಡಿಸುವಂತಹ, ಮನುಷ್ಯ ಮನಸ್ಸುಗಳೆಡೆಯಲ್ಲಿ ವೈಷಮ್ಯದ ವಿಷ ಬೀಜವನ್ನು ಬಿತ್ತುವಂತಹ ಕೆಲವೊಂದು ಪದಪ್ರಯೋಗಗಳು, ಅದು ಇಂದಲ್ಲ ನಾಳೆ ನಿಮಗೆ ಕೆಟ್ಟದಾಗಿ ಪರಿಣಮಿಸಲಿಕ್ಕಿದೆ. ಅದರಲ್ಲಿ ಸಂಶಯವಿಲ್ಲ. ಕೆಟ್ಟ ನಾಲಿಗೆಯವನು ಅವನು ಯಾವತ್ತೂ ಕೂಡ ಚರಿತ್ರೆಯಲ್ಲೊಬ್ಬ ಕ್ರೂರಿಯಾಗಿ ಬಾಕಿಯಾಗ್ತಾನೆ. ನಾವು ಯಾವತ್ತೂ ಕೂಡ ಮೃದುತ್ವದಿಂದ ಮಾತನಾಡಬೇಕು. ನಿಮ್ಗೆ ಗೊತ್ತಿಲ್ವಾ, ಮೂಸಾ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರನ್ನು ಅಲ್ಲಾಹನು ಕಳಿಸ್ತಾನೆ ಫಿರ್ಔನ್ ಎಂಬ ಸ್ವೇಚ್ಛಾಧಿಪತಿಯಾದ ಸ್ವಾರ್ಥಿಯಾದ ಚಕ್ರವರ್ತಿಯ ಬಳಿಗೆ. ಇತಿಹಾಸದ ಪುಟದಲ್ಲಿ ಕಾಣ್ತಾ ಇದೆ, ಆ ರಾಜ ಫರೋವಾ ಚಕ್ರವರ್ತಿ ಎಂಬ ಫಿರ್ಔನ್ ಎಂಬ ಈಜಿಪ್ಟಿನ ಆ ರಾಜ, ಅವನು ಲಕ್ಷಗಟ್ಟಲೆ ಪುಟ್ಟ ಪುಟ್ಟ ಪುಟಾಣಿಗಳನ್ನು ಕ್ರೂರವಾಗಿ ಕೊಂದಿದ್ದ. ಲಕ್ಷಗಟ್ಟಲೆ ಮಕ್ಕಳನ್ನು ಕೊಂದಿದ್ದ. ದುರಹಂಕಾರಿಯಾಗಿದ್ದ. ತನ್ನ ಸ್ವತಃ ಹೆಂಡತಿಯನ್ನೇ ಕೊಂದ. ಅಂತಹ ದುರಹಂಕಾರಿಯಾದ ಫರೋವಾ ಚಕ್ರವರ್ತಿಯ ಬಳಿಗೆ ಮೂಸಾ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಮತ್ತು ಸಹೋದರ ಹಾರೂನ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರನ್ನು ಅಲ್ಲಾಹು ಕಲಿಸುವಾಗ ಅಲ್ಲಾಹು ಹೇಳ್ತಾನೆ, ನೀವು ಹೋಗುತ್ತಿರುವುದು ಫರೋವಾ ಚಕ್ರವರ್ತಿಯ ಬಳಿಗೆ ಆಗಿದೆ. ಅವರಿಗೆ ಒಳಿತಿನ ಸಂದೇಶವನ್ನು ಕೊಡಲು, ಅವನನ್ನು ಈ ಕೆಡುಕಿನಿಂದ ದೂರ ಮಾಡುವ ಸಂದೇಶವನ್ನು ಕೊಡಲಿಕ್ಕೆ ಬೇಕಾಗಿ ನೀವು ಹೋಗ್ತಾ ಇದ್ದೀರಿ. ಅವನು ತುಂಬ ಕೆಡುಕ, ತುಂಬ ದುಷ್ಟ, ತುಂಬ ಅಹಂಕಾರಿ ಎಲ್ಲ ಆಗಿರಬಹುದು. ಆದರೆ ಅವನ ಬಳಿಗೆ ಹೋದರೆ ಕೌಲಲ್ಲಯ್ಯಿನ, ಮೃದುವಾಗಿ ನೀವು ಮಾತಾಡಬೇಕು. ಅವನ ಬಳಿಗೆ ಹೋದರೆ ನೀವು ಮೃದುವಾದ ಪದಪ್ರಯೋಗಗಳು ಮಾಡಬೇಕು, ಮೃದುವಾಗಿ ಮಾತಾಡಬೇಕು. ಅದು ಬಿಟ್ಟು ನೀವು ಅವರೊಂದಿಗೆ ಕ್ರೌರ್ಯತೆಯ ಪದಪ್ರಯೋಗವನ್ನು ಮಾಡ್ಬೋದು. ಅವನೆಷ್ಟು ದೊಡ್ಡ ದುಷ್ಟನಾಗಿರಲಿ, ಅವನು ನಿಮ್ಮನ್ನು ಹೀಯಾಳಿಸಲಿ, ತಮಾಷೆ ಮಾಡಲಿ, ಶಿಕ್ಷೆ ಕೊಡಲಿ, ಕಷ್ಟ ಕೊಡಲಿ, ದುರಹಂಕಾರದ ಪದಪ್ರಯೋಗಗಳನ್ನು ಮಾಡಲಿ, ಆದರೆ ಕೌಲಲ್ಲಯ್ಯಿನ, ನೀವು ಮೃದುವಾದ ಪದಪ್ರಯೋಗಗಳನ್ನು ಅವನ ಮುಂದೆ ಮಾಡಬೇಕು. ಕುರ್ಆನ್ ಹೇಳಿದ ಮಾತಾಗಿದೆ.
ಎಷ್ಟು ದೊಡ್ಡ ದುಷ್ಟನ ಬಳಿಯಲ್ಲೂ ಕೂಡ ಮೃದುವಾಗಿ ಮಾತಾಡಬೇಕೆಂದು ಕುರ್ಆನ್ ಕಲಿಸ್ತಾ ಇದೆ. ಇನ್ನು ಒಳ್ಳೆ ಮನುಷ್ಯರೊಂದಿಗೆ ಹೇಳಬೇಕ ನಾವು, ಒಳ್ಳೆ ಮನುಷ್ಯರೊಂದಿಗೆ ಹೇಳುವ ಅಗತ್ಯ ಇಲ್ಲಲ್ಲ. ಕೆಟ್ಟ ಮನುಷ್ಯನ ಬಳಿಯಲ್ಲಿ ಹೋಗುವಾಗಲೂ ಕೂಡ ಮೃದುವಾದ ಪದಪ್ರಯೋಗವನ್ನು ಬಳಸಿ ಎಂದು ಕಲಿಸಿದ ಕುರ್ಆನ್ ಅಲ್ಲಿ ಅತ್ಯಂತ ಒಳ್ಳೆಯ ಪಾಠವನ್ನು ಹೇಳಿಕೊಡ್ತಾ ಇದೆ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬಗ್ಗೆ ಅಲ್ಲಾಹನು ಕುರ್ಆನಲ್ಲಿ ಹೇಳುತ್ತಾ ಇದ್ದಾನೆ, ವಲವ್ ಕುಂತ ಫಲ್ಲನ್ ಗಲೀದಲ್ ಕಲ್ಬಿ ಲಂ ಫಲ್ಲೂ ಮಿನ್ ಹೌಲಿಕ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳ್ತಾ ಫಬಿಮಾ ರಹ್ಮತಿನ್ ಮಿನಲ್ಲಾಹಿ ಲಿಂತ ಲಹುಂ ವಲವ್ ಕುಂತ ಫಲ್ಲನ್ ಗಲೀದಲ್ ಕಲ್ಬಿ ಲಂ ಫಲ್ಲೂ ಮಿನ್ ಹೌಲಿಕ್. ಓ ಪ್ರವಾದಿವರಿಯರೇ, ನೀವು ಒಂದು ಕೆಟ್ಟ ಸ್ವಭಾವದ ವ್ಯಕ್ತಿ ಆಗಿದ್ದರೆ ನಿಮ್ಮ ಬಳಿಗೆ ಯಾರೂ ಕೂಡ ಬರ್ತಾ ಇರಲಿಲ್ಲ. ನೀವೊಬ್ಬ ಕೆಟ್ಟ ಸ್ವಭಾವದವರು, ಕೆಟ್ಟ ಪದಪ್ರಯೋಗವನ್ನು ಬಯಸುವವರು, ಯಾವತ್ತೂ ಕೂಡ ಕೋಪ ಬರುವಂತಹ ಮನುಷ್ಯ, ದ್ವೇಷಗೊಳ್ಳುವಂತಹ ಮನುಷ್ಯ ನೀವಾಗಿದ್ದರೆ ನಿಮ್ಮ ಬಳಿಗೆ ಯಾರೂ ಕೂಡ ಬರ್ತಾ ಇರಲಿಲ್ಲ. ಆದರೆ ನಿಮ್ಮ ಸ್ವಭಾವ ಮೃದುವಿನಿಂದ ಕೂಡಿತ್ತು. ನೀವು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಿ, ಒಳ್ಳೆಯ ಸ್ವಭಾವ ಮಹಿಮೆಯುಳ್ಳ ವ್ಯಕ್ತಿಯಾಗಿದ್ದೀರಿ. ಆದ್ದರಿಂದಾಗಿದೆ ನಿಮ್ಮೊಂದಿಗೆ ಎಲ್ಲರೂ ಕೂಡ ಬರ್ತಾ ಇರೋದು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ರವರ ಸ್ವಭಾವ ಗುಣಗಳಿಂದಾಗಿದೆ ಈ ಜಗತ್ತಿನಲ್ಲಿ 1400 ವರ್ಷಗಳ ಬಳಿಕವೂ ಕೂಡ ಅವರು ಮಿಂಚುತ್ತಿರುವುದು. ಇಂದು ಜಗತ್ತಿನಲ್ಲಿ ಅತಿ ಹೆಚ್ಚು ಹೆಸರಿರುವುದು ಮೊಹಮ್ಮದ್ ಎಂಬ ಹೆಸರಾಗಿದೆ. ದಿ 100 ಎಂಬ ಪುಸ್ತಕವನ್ನು ಬರೆಯುತ್ತಾರೆ ಮೈಕೆಲ್ ಎಚ್ ಹಾರ್ಟ್ ಎಂದು ಕರೆಯಲ್ಪಡುವ ವ್ಯಕ್ತಿ. ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದ 100 ವ್ಯಕ್ತಿಗಳ ಬಗ್ಗೆ ಬರೆಯುವಾಗ ಕ್ರೈಸ್ತ ಧರ್ಮದ ವ್ಯಕ್ತಿಯಾಗಿದ್ದವರು 1ನೇ ಸ್ಥಾನವನ್ನು ಮೊಹಮ್ಮದ್ ಪೈಗಂಬರ್ರವರಿಗೆ ಕೊಟ್ಟವರು ಹೇಳ್ತಾರೆ, ಇತಿಹಾಸದ ಪುಟಗಳನ್ನು ಹುಡುಕುವಾಗ ಇವರಷ್ಟು ಒಳ್ಳೆಯ ಸ್ವಭಾವ ಗುಣವಿರುವ, ಅತ್ಯಂತ ಒಳ್ಳೆಯ ಮಾತಿನ, ಅತ್ಯಂತ ಒಳ್ಳೆಯ ಸ್ವಭಾವ ಗುಣಗಳಿರುವ ಪ್ರಭಾವಿ ವ್ಯಕ್ತಿಯನ್ನು ನಾನು ಕಂಡಿಲ್ಲ. ಆದ್ದರಿಂದ ನಾನು 1ನೇ ಸ್ಥಾನವನ್ನು ಅವರಿಗೆ ಕೊಟ್ಟೆ. ಕಾರಣ ಅವರ ಸ್ವಭಾವ ಗುಣಗಳಾಗಿತ್ತು. ಒಳ್ಳೆಯ ಸ್ವಭಾವ, ಅದು ಕುಟುಂಬದೊಂದಿಗೆ, ಹೆಂಡತಿಯೊಂದಿಗೆ, ಮಕ್ಕಳೊಂದಿಗೆ. ಕೆಲವರಿರ್ತಾರೆ ಊರಿಗೆ ಮಹದುಪಕಾರಿ, ಮನೆಗೆ ಬಂದರೆ ಮಹಾಮಾರಿ ಎಂಬ ರೀತಿಯಲ್ಲಿ. ಊರಿನಲ್ಲಿ ಅವನು ಸಮಾಜ ಸೇವಕ, ಊರಿನಲ್ಲಿ ಅವನು ಬಡವರ ಬಂಧು, ಊರಿನಲ್ಲಿ ಅವನು ಕೊಡುಗೆ ದಾನಿ, ಊರಿನಲ್ಲಿ ಕಟೌಟ್ಗಳು, ಫ್ಲೆಕ್ಸುಗಳು, ಬ್ಯಾನರ್ಗಳೆಲ್ಲ ಇವನದೇ ಇರುವುದು. ಊರಿನಲ್ಲಿ ನಡೆಯುವಾಗ ಇವನ ಕೈಯೆರಡು ಜೋಡಿಸಿಕೊಂಡೇ ನಡೆಯುವುದು. ಊರಿನಲ್ಲಿ ಜನರ ಮುಂದೆ ತಲೆ ತಗ್ಗಿಸಿಕೊಂಡು ಬಗ್ಗಿಸಿಕೊಂಡು ನಡೆಯುತ್ತಾನೆ. ಊರಿನವರಿಗೆ ಇವನಷ್ಟು ಒಳ್ಳೆ ಮನುಷ್ಯ ಯಾರೂ ಕೂಡ ಇಲ್ಲ. ಆದರೆ ಮನೆಗೆ ಬಂದರೆ ಇವನು ಮಹಾಕ್ರೂರಿ, ಮಹಾಮಾರಿ. ಇವನು ಮನೆಗೆ ಹೆಂಡತಿಗೆ ಹೊಡೆಯುವುದು, ಮಕ್ಕಳಿಗೆ ಬಡಿಯುವುದು, ಕೆಟ್ಟ ಪ್ರಯೋಗಗಳನ್ನು ಮಾಡುವುದು, ಕೆಲವೊಮ್ಮೆ ರಾತ್ರಿ ಕುಡಿದು ಬರುವುದು. ಹುಜೂರ್ ಅಕ್ರಮ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಖೈರುಕುಮ್ 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 ಲಿ ರಿಯಾಲಿಹಿ. ನಿಮ್ಮಲ್ಲಿ ಅತ್ಯಂತ ಉತ್ತಮರು ಯಾರು ಗೊತ್ತಾ? ನಿಮ್ಮ ಕುಟುಂಬಕ್ಕೆ ಯಾರು ಉತ್ತಮರಾಗಿರ್ತೀರೋ ಅವರಾಗಿದ್ದೀರಿ. ಹೆಂಡತಿ ಮಕ್ಕಳೊಂದಿಗೆ ಯಾರು ಒಳ್ಳೆಯವರಾಗಿರ್ತಾರೋ ಅವರಾಗಿದ್ದಾರೆ ನಿಜವಾಗಿ ಒಳ್ಳೆಯವರು. ಮೊದಲು ನನ್ನ ಮನೆಯಲ್ಲಿ ನನ್ನ ಹೆಂಡತಿಗೆ ಒಳ್ಳೆ ಗಂಡನಾಗಿರಬೇಕು, ಮಕ್ಕಳಿಗೆ ಒಳ್ಳೆ ತಂದೆಯಾಗಿರಬೇಕು, ತಂದೆ ತಾಯಿಗೆ ಒಳ್ಳೆ ಮಗನಾಗಿರಬೇಕು, ಕುಟುಂಬಕ್ಕೆ ಒಳ್ಳೆಯ ಒಬ್ಬ ನಾಯಕನಾಗಿರಬೇಕು, ನಂತರ ಊರಿಗೆ ಲೀಡರ್ ಆಗಬೇಕು. ಮಗುವಿಗೆ ಒಳ್ಳೆ ತಂದೆಯಾಗದೆ, ಹೆಂಡತಿಗೆ ಒಳ್ಳೆ ಗಂಡನಾಗದೆ, ತಂದೆ ತಾಯಿಗೆ ಒಳ್ಳೆ ಮಗನಾಗದೆ, ಕುಟುಂಬಕ್ಕೆ ಒಳ್ಳೆ ಆಪದ್ಬಾಂಧವನಾಗದೆ, ಊರಿಗೆ ಮಹದುಪಕಾರಿಯಾಗಿದ್ದು ಯಾವ ಲಾಭ ಕೂಡ ಇಲ್ಲ. ನನ್ನ ಕುಟುಂಬವನ್ನು ನಾನು ನೋಡದೆ ಇನ್ನೊಬ್ಬ ಬರಬೇಕು ನನ್ನ ಕುಟುಂಬವನ್ನು ನೋಡಲಿಕ್ಕೆ. ನನ್ನ ಕುಟುಂಬಕ್ಕೆ ಒಳಿತು ಮಾಡಲಿಕ್ಕೆ ನನ್ನಿಂದ ಸಾಧ್ಯವಾಗದಿದ್ದರೆ ಇನ್ನೊಬ್ಬ ಬಂದು ಒಳಿತು ಮಾಡಬೇಕಾ? ಊರಿನ ಬೇರೆಯವರಿರ್ಬೋದು, ನನ್ನ ಮನೆಯವರಿಗೆ ನಾನೇ ಇರುವುದು. ತಂದೆ ತಾಯಿಗೆ ಮಗ ನಾನಿರುವುದು, ಹೆಂಡತಿಗೆ ನಾನೊಬ್ಬನೇ ಗಂಡನಿರುವುದು, ನನ್ನ ಮಕ್ಕಳಿಗೆ ನಾನೊಬ್ಬನೇ ತಂದೆ ಇರೋದು. ಮಕ್ಕಳಿಗೆ ಪ್ರೀತಿ ಕೊಡಲು, ತಂದೆ ತಾಯಿಗಳಿಗೆ ಅವರಿಗೆ ನಮ್ಮ ಸೇವೆಯನ್ನು ಮಾಡಲು, ಹೆಂಡತಿಯೊಂದಿಗೆ ಸ್ನೇಹ ಸೇತುವೆಯನ್ನು ಕಟ್ಟಲು ನಾವು ಯಾವತ್ತೂ ಕೂಡ ತಯಾರಿರಬೇಕು. ಅಲ್ಲಿ ಮಾತ್ರವೇ ನಮಗೆ ನಿಜವಾದ ಮನುಷ್ಯನಾಗಿ ಬದುಕಲು ಸಾಧ್ಯ. ಆ ಸ್ವಭಾವ ಮಹಿಮೆ
ನನ್ನ ಮನೆಯ ಬೆಡ್ರೂಮಿನಿಂದ ಆರಂಭವಾಗಬೇಕು. ನನ್ನ ಸ್ವಭಾವ ಗುಣಗಳು ನನ್ನ ಮನೆಯ ಬೆಡ್ರೂಮಿನಿಂದ ಆರಂಭವಾಗಬೇಕು. ನನ್ನ ಮನೆಯ ಅಡುಗೆ ಕೋಣೆಯಿಂದ ಆರಂಭವಾಗಬೇಕು. ನಂತರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು. ನನ್ನ ಮನೆಯಲ್ಲಿ ಸೌಹಾರ್ದತೆ ಇಲ್ಲ, ನನ್ನ ಮನೆಯಲ್ಲಿ ಪ್ರೀತಿ ಇಲ್ಲ, ನನ್ನ ಮನೆಯಲ್ಲಿ ಕರುಣೆ ಇಲ್ಲ, ನನ್ನ ಮನೆಯಲ್ಲಿ ಸುಖವಿಲ್ಲ, ನನ್ನ ಮನೆಯಲ್ಲಿ ವಾತ್ಸಲ್ಯವಿಲ್ಲ, ನನ್ನ ಮನೆಯಲ್ಲಿ ನೆಮ್ಮದಿ ಇಲ್ಲ. ಆದರೆ ಇಂಟರ್ನ್ಯಾಷನಲ್ ಇವನು, ಅಲ್ಲೆಲ್ಲವೂ ಕೂಡ ಇವನು ಭಯಂಕರ. ಯಾವ ಲಾಭವಿದೆ ಅದರಿಂದ? ಯಾವ ಲಾಭವಿದೆ? ನನ್ನ ಮನೆಗೆ, ನನ್ನ ಕುಟುಂಬಕ್ಕೆ ನಾನು ಯಾವತ್ತು ಒಳ್ಳೆಯವನಾಗಿರ್ಬೇಕು. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದಲ್ಲಿ ಅದು ಕಾಣ್ತಾ ಇದೆ. ಅವರ ಪತ್ನಿ ಹಜರತ್ ಆಯಿಷಾ ಬೀವಿ ರಲಿಯಲ್ಲಾಹು ಅನ್ಹಾರವರ ಬಳಿಗೆ ಕೆಲವರು ಬಂದು ಕೇಳ್ತಾರೆ, ಮೊಹಮ್ಮದ್ ಪೈಗಂಬರ್ ಅವರ ಮನೆಯಲ್ಲಿ ಹೇಗಿರ್ತಾರೆ? ಅವರು ಹೇಳ್ತಾರೆ, ಕೆಲವು ಸಮಯ ನಮಾಜ್ ಮಾಡ್ತಾರೆ, ಅವರು ಕಡ್ಡಾಯ ನಮಾಜ್ಗಳನ್ನೆಲ್ಲ ಮಾಡ್ತಾರೆ, ಕೆಲವು ಸಮಯ ರಾತ್ರಿಯಲ್ಲಿ ಆರಾಧನೆ ಮಾಡ್ತಾರೆ, ಕೆಲವು ಸಮಯ ರಾತ್ರಿ ನಿದ್ದೆ ಮಾಡ್ತಾರೆ, ಹೆಂಡತಿ ಮಕ್ಕಳೊಂದಿಗೆ ಕುಶಲೋಪರಿ ನಡೆಸ್ತಾರೆ, ಅಡುಗೆ ವಿಷಯದಲ್ಲಿ ಸಹಾಯ ಮಾಡ್ತಾರೆ, ಮನೆಯ ಎಲ್ಲ ವಿಷಯಗಳಲ್ಲಿ ಅವರು ನಮ್ಮ ಜೊತೆಯಲ್ಲಿದ್ದುಕೊಂಡು ಬೆರೆಯುತ್ತಾರೆ. ಕುಟುಂಬ ಸಂಬಂಧಗಳನ್ನು ಗಟ್ಟಿಗೊಳಿಸುವ, ಆರಾಧನೆಯ ಸಮಯದಲ್ಲಿ ಆರಾಧನೆ ಮಾಡುವ, ಒಳಿತಿನ ಸಮಯದಲ್ಲಿ ಒಳಿತು ಮಾಡುವ, ಮಕ್ಕಳನ್ನು ಆಟವಾಡಿಸುವ, ಹೆಂಡತಿಯೊಂದಿಗೆ ಪ್ರೀತಿ ವಾತ್ಸಲ್ಯವನ್ನು ತೋರುವ ಒಂದು ಸುಂದರವಾದ ಪ್ರವಾದಿಯ ಬಗ್ಗೆ ಪತ್ನಿ ಹೇಳಿಕೊಡುವ ಆ ಒಂದು ದೃಶ್ಯ, ಅದು ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಒಬ್ಬ ಲೀಡರ್ ಹೇಗಿರಬೇಕು ಎಂಬುದರ ಬಗ್ಗೆ ಅವರು ಈ ಜಗತ್ತಿಗೆ ತುಂಬ ಮಾದರಿ ಕೊಟ್ಟಿದ್ದಾರೆ. ಒಂದು ತಂದೆಗೆ ಮಗನಾಗಿ ಹೇಗಿರಬೇಕು, ಒಂದು ಮಕ್ಕಳಿಗೆ ತಂದೆಯಾಗಿ ಹೇಗಿರಬೇಕು, ಹೆಂಡತಿಯ ಗಂಡೆಯಾಗಿ ಹೇಗಿರಬೇಕು, ಮೊಹಮ್ಮದ್ ಪೈಗಂಬರ್ರವರನ್ನು ಕಲಿತರೆ ನಮಗೆ ಸ್ಪಷ್ಟವಾದ ಉದಾಹರಣೆಗಳೇ ಅಲ್ಲಿವೆ. 100 ಉದಾಹರಣೆಗಳಿವೆ, ಒಂದಲ್ಲ. ದಾಂಪತ್ಯ ಜೀವನದ ಸುಂದರವಾದ ಮಜಲುಗಳನ್ನು, ತಂದೆ ತಾಯಿಗಳೊಂದಿಗಿರುವ ಸಂಪರ್ಕದ ಆ ಸುಂದರವಾದ ಆ ಒಂದು ಸೇವೆಗಳ ಜೀವನವನ್ನು, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡಬೇಕಾದ ವಾತ್ಸಲ್ಯದ ಆ ಒಂದು ಸುಂದರವಾದ ದೃಶ್ಯಗಳು, ಅದೆಲ್ಲವೂ ಕೂಡ ಮೊಹಮ್ಮದ್ ಪೈಗಂಬರ್ರವರ ಸ್ವಭಾವ ಗುಣಗಳಲ್ಲಿ ಕಾಣಬಹುದು. ಅವರ ಆ ಸ್ವಭಾವದ ಶ್ರೇಷ್ಠತೆ ಅದು ಮನೆಯ ಅಡುಗೆ ಕೋಣೆಯಿಂದ, ಮನೆಯ ಬೆಡ್ರೂಮಿನಿಂದ ಆರಂಭವಾಗ್ತದೆ. ನಂತರ ಪಕ್ಕದ ಮನೆಗೆ, ನಂತರ ಕುಟುಂಬಿಕರಿಗೆ, ನಂತರ ಊರಿಗೆ ಹೋಗ್ತದೆ. ಮನೆಗೆ ಒಳ್ಳೆಯದು ಮಾಡದೆ ಊರಿಗೆ ಒಳ್ಳೆಯದು ಮಾಡಿ ಯಾವ ಲಾಭವಿಲ್ಲ. ನನ್ನ ಮನೆಗೆ ನಾನು ಒಳ್ಳೆಯದು ಮಾಡಬೇಕು, ನನ್ನ ಕುಟುಂಬದವರಿಗೆ ನಾನು ಒಳಿತುಕೊಳ್ಬೇಕು, ನನ್ನ ಅಕ್ಕಪಕ್ಕದವರಿಗೆ ನಾನು ಒಳಿತುಗಳನ್ನು ಮಾಡಬೇಕು, ನನ್ನ ಊರಿಗೆ ನಾನು ಒಳಿತು ಮಾಡಬೇಕು. ಆಗ ಮಾತ್ರ ನಾನೊಬ್ಬ ಪರಿಪೂರ್ಣ ವ್ಯಕ್ತಿಯಾಗಲು ಸಾಧ್ಯ. ಅಲ್ಲಿ ಮಾತ್ರ ನಾನೊಬ್ಬ ಒಳ್ಳೆಯ ಸ್ವಭಾವ ಗುಣವಿರುವ ವ್ಯಕ್ತಿಯಾಗಲು ಸಾಧ್ಯ. ಅದು ಬಿಟ್ಟು ಊರಿಗೆ ಮಹದುಪಕಾರಿ, ಊರಿನಲ್ಲಿ ದೊಡ್ಡ ಚಾರಿಟಿ ವರ್ಕ್ಸ್ಗಳನ್ನು ಮಾಡುವವ, ಅವನು ದಾನ ಶೂರ ಕರ್ಣ ಎಲ್ಲ ನಮ್ಮ ಬಗ್ಗೆ ಹೇಳ್ತಾರೆ. ಆದರೆ ಮನೆಗೆ ಬಂದರೂ ಮಹಾಮಾರಿಯಾಗಿ ಅವನಿರ್ತಾನೆ. ಕೆಟ್ಟ ಸ್ವಭಾವ, ಕೆಟ್ಟ ನಾಳೆಗೆ, ಕುಡಿದು ಬಂದು ಹೆಂಡತಿ ಮಕ್ಕಳನ್ನು ಬಡಿಯುವಂತಹ ಆ ಕೆಟ್ಟ ಚಾಳಿಗಳನ್ನು ಬಿಡಬೇಕು. ನಮ್ಮ ಸ್ವಭಾವ ಗುಣಗಳು ಅತ್ಯಂತ ಶ್ರೇಷ್ಠವಾದ ಸ್ವಭಾವ ಗುಣಗಳಾಗಬೇಕು. ಎಲ್ಲರೊಂದಿಗೂ ಕೂಡ ಒಳಿತುಗಳು, ಎಲ್ಲರಿಗೂ ಒಳಿತನ್ನು ಹಂಚುವಂತಹ ಮನುಷ್ಯರು ನಾವಾಗಬೇಕು. ನಮ್ಮ ಸ್ವಭಾವ ಗುಣಗಳನ್ನು ಕಂಡು ಜನರು ಅದನ್ನು ಅನುಕರಣೆ ಮಾಡಬೇಕು. ಎಲ್ಲರೂ ಹೇಳಬೇಕು, ಎಷ್ಟೊಂದು ಒಳ್ಳೆಯ ಸ್ವಭಾವ, ಮೃದುವಾದ ಮಾತುಗಳು, ಯಾವತ್ತು ಮುಖದಲ್ಲೊಂದು ಮುಗುಳ್ನಗಬೇಕು. ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ತಾರೆ, ತಬಸ್ಸುಮುಕ ಫಿ ವಜ್ಹಿ ಅಖೀಕ ಲಕ ಸ್ವದಕ. ನಿನ್ನ ಮಿತ್ರನ ಮುಖವನ್ನು ನೋಡಿಕೊಂಡು ನೀನು ಮುಗುಳ್ನಗುವುದು ನೀನು ಅವನಿಗೆ ಕೊಡುವ ದಾನವಾಗಿದೆ. ದಾನಗಳಲ್ಲಿ ಒಂದು ಶ್ರೇಷ್ಠವಾದ ದಾನ ಅದು ಮುಗುಳ್ನಗು ಎಂದು ಮೊಹಮ್ಮದ್ ಪೈಗಂಬರ್ ಅವರು ಕಲಿಸ್ತಾರೆ. ನಿನ್ನ ಕೈಯಲ್ಲಿ ಅವನಿಗೆ ದಾನ ಮಾಡಲಿಕ್ಕೆ ಹಣ ಇಲ್ವಾ, ಸಂಪತ್ತಿಲ್ವಾ, ಅವನನ್ನು ಸಂತೋಷಪಡಿಸಲು ಅವನಿಗೆ ಕೊಡಲಿಕ್ಕೆ ಬೇಕಾಗಿ ಹಣ ಇಲ್ಲದಿದ್ದರೆ ಒಂದು ಮುಗುಳ್ನಗು ಕೊಡು, ನೀನು ಅವನಿಗೆ ಕೊಡುವ ದಾನ. ನಮ್ಮ ಬಳಿಯಲ್ಲಿ ತುಂಬ ಯಾಚಕರು ಬರ್ತಾರೆ, ಭಿಕ್ಷುಕರು ಬರ್ತಾರೆ. ನಾವು ಹೇಳಿದ್ರೆ, ಗಟ್ಟಿಮುಟ್ಟಾಗಿದ್ದರೆ ಕೆಲಸಕ್ಕೆ ಹೋಗು ನೀನು, ನನ್ನ ಕೈಯಲ್ಲಿ ಏನೂ ಇಲ್ಲ ಎಂದು ಹೇಳಿಕೊಂಡು ಮುಟ್ಲಿಕ್ಕೆ ಹತ್ತಿರ ಬರಲಿಕ್ಕೆ ಕೂಡ ನಾವು ಬಿಡುವುದಿಲ್ಲ. ಅವನದು ಭಿಕ್ಷಾಟನೆ ಮಾಡದೆ ಕೆಲಸಕ್ಕೆ ಹೋಗಬೇಕದು ಬೇರೆ ವಿಷಯ. ಆದರೆ ನನ್ನ ಬಳಿಗೆ ಬಂದರೆ ಏನಾದರೂ ಕೊಡಬೇಕು. ಕೊಡಲಿಕ್ಕೆ ಏನಿಲ್ವಾ, ಒಂದು ನಗುಮುಖದೊಂದಿಗೆ ಹೇಳ್ಬೋದು, ಈಗ ಏನೂ ಇಲ್ಲ, ಇನ್ನೊಮ್ಮೆ ನೋಡುವ. ಒಂದು ನಗುಮುಖ, ಒಂದು ಸ್ಮೈಲ್. ಯಾವ ಮನುಷ್ಯರನ್ನು ಕಂಡರೂ ಕೂಡ ಒಂದು ನಗುಮುಖ ಅದು ನಮಗೆ ಬೇಕು. ಶ್ರೀಮಂತರನ್ನು ಕಂಡರೆ ಮಾತ್ರ ನಗುಮುಖ,
ರಾಜಕಾರಣಿಗಳನ್ನು ಕಂಡರೆ ಮಾತ್ರ ನಗುಮುಖ, ಅಧಿಕಾರಿಗಳೊಂದಿಗೆ ಮಾತ್ರ ನಗುಮುಖ, ಬಡವರು ಬಂದರೆ ಅಥವಾ ಸಣ್ಣ ಮಕ್ಕಳು ಬಂದರೆ ಇವನು ದಾಷ್ಟ್ಯತನ, ಇವನು ಕೋಪದ ಮಾತು ಅದೆಲ್ಲ ಬಿಟ್ಟು ಬಿಡಬೇಕು. ಸಣ್ಣ ಮಕ್ಕಳೊಂದಿಗೂ ಕೂಡ ನಗುಮುಖ. ಮೊಹಮ್ಮದ್ ಪೈಗಂಬರ್ ಅವರ ಬದುಕಿನಲ್ಲಿ ಕಾಣ್ತಾ ಇದೆ, ಕಾನ ಯುಸಲ್ಲಿಮು ಅಲೆ ಸಿಬಿಯಾನ್, ಚಿಕ್ಕ ಮಕ್ಕಳೊಂದಿಗೂ ಅವರು ಸಲಾಂ ಹೇಳ್ತಾ ಇದ್ದರು. ನಾವು ಒಂದು ಪಂಚಾಯತ್ ಮೆಂಬರ್ ಆದರೆ ಸಾಕು, ಯಾರಾದರೂ ಬಂದು ಅಸ್ಸಲಾಮ್ ಅಲೈಕುಮ್ ಅಂತ ಹೇಳಿದರೆ ಏನಪ್ಪ ನನಗೆ ನೀವು ಸಲಾಮ್ ಹೇಳ್ತೀಯ ಎಂಬ ರೀತಿಯಲ್ಲಾಗಿದೆ ನಮ್ಮ ಬದುಕು ಇವತ್ತು. ಮೊಹಮ್ಮದ್ ಪೈಗಂಬರ್ ಕೋಟ್ಯಾಂತರ ಅಭಿಮಾನಿಗಳುಳ್ಳ ಶಿಷ್ಯಂದಿರುವ ಒಬ್ಬ ಮಹಾನ್ ನಾಯಕ. ಆದರೆ ಸಣ್ಣ ಮಕ್ಕಳೊಂದಿಗೆ ಅವರು ಏನು ಮಾಡ್ತಾಯಿದ್ರು, ಸಲಾಂ ಹೇಳ್ತಾ ಇದ್ದರು, ಶಾಂತಿ ಮಾತುಗಳ ಪ್ರೀತಿಯಿಂದ ಮಾತನಾಡ್ತಾ ಇದ್ದರು. ಸಣ್ಣ ಸಣ್ಣ ಮಕ್ಕಳೊಂದಿಗೆ ಅವರು ಮಾತನಾಡ್ತಾ ಇದ್ದರು. ಅವರಿಗೆ ತೊಂದರೆ ಬಂದಾಗ, ಕಷ್ಟ ಬಂದಾಗ ಅವರೊಂದಿಗೆ ನಿಲ್ತಾ ಇದ್ದರು. ಅವರ ಚರಿತ್ರೆಯಲ್ಲಿ ಕಾಣ್ತದೆ, ಒಂದು ಮಗು ಮನೆಯಿಂದ ಬರುವ ದಾರಿಯಲ್ಲಿ ಅವಳ ಏನೊಂದು ಹಣ ಬಿದ್ದಿತ್ತು, ಹುಡುಕಾಡ್ತಾ ಅಳ್ತಾ ಇದ್ದರು. ಮೊಹಮ್ಮದ್ ಪೈಗಂಬರ್ ಅವರು ಹೋಗಿ ಕೇಳ್ತಾರೆ, ಮಗು ಏನಾಗಿದೆ? ನಂದೊಂದು ಹಣ ಬಿದ್ದಿದೆ ಇಲ್ಲಿ. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೈಯಿಂದ ತೆಗೆದು ಹಣ ಕೊಟ್ಟರು. ಹೋಗು, ಇದು ತಗೊಂಡು ಹೋಗು. ಹೇಳ್ತಾರೆ, ಇನ್ನು ಹಣ ತಗೊಂಡು ನಾನು ಹೋಗ್ತೇನೆ, ಆದರೆ ನನ್ನ ಮನೆಯಲ್ಲಿರುವ ನನ್ನ ಯಜಮಾನ, ಅವಳೊಬ್ಬ ದಾಸಿಯಾದ ಹೆಣ್ಮಗುವಾಗಿದ್ದಳು. ಆ ಕಾಲದಲ್ಲಿ ಈ ದಾಸಿ ಯಜಮಾನ ಎಂಬ ಸಿಸ್ಟಮ್ಗಳೆಲ್ಲ ಇತ್ತು. ಅವಳು ಹೇಳ್ತಾಳೆ, ನಾನು ಹೋಗ್ತೇನೆ, ಆದರೆ ನಾನು ಇಷ್ಟು ಲೇಟಾಗಿ ಬಂದದ್ದಕ್ಕೆ ಬೇಕಾಗಿ ಮನೆಯ ಯಜಮಾನ ನನಗೆ ಬೈಬೋದು. ಮೊಹಮ್ಮದ್ ಪೈಗಂಬರ್ ಆ ಮಗುವಿನ ಕೈ ಹಿಡಿದುಕೊಂಡು ಮನೆಗೆ ಹೋದರು. ಮನೆಗೆ ಹೋಗಿ ಯಜಮಾನನೊಂದಿಗೆ ಮಾತನಾಡುವಾಗ ಯಜಮಾನ ನಡಗ್ತಾ ಇದ್ದಾರೆ. ಕಾರಣ ಮೊಹಮ್ಮದ್ ಪೈಗಂಬರ್ ನನ್ನ ಮನೆಗೆ ಬಂದಿದ್ದಾರೆ. ನೀವು ಯಾಕೆ ಬಂದಿದ್ದೀರಿ ಗುರುಗಳೇ? ನಾನು ಬರ್ತಾ ಇದ್ದೆ ಅಂತ ಹೇಳುವಾಗ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ಈ ಮಗು ಅಳ್ತಾ ಇತ್ತು, ಹಣ ಬಿದ್ದಿತ್ತಂತೆ ಅದನ್ನ ಕೊಟ್ಟೆ, ಆದರೆ ಲೇಟಾಗಿ ಬಂದದ್ದಕ್ಕೆ ಯಜಮಾನ ಬೈಬೋದು ಅಂತ ಹೇಳಿದರು. ನೀವು ಏನು ಮಾಡಬೇಡಿ, ಅವಳು ಹುಡುಕಾಡಿ ತಡಕಾಡಿ ಸ್ವಲ್ಪ ಲೇಟಾಗಿದ್ದು, ಅದಕ್ಕೆ ನಾನು ಕರ್ಕೊಂಡು ಬಂದೆ. ಮನೆಯ ಯಜಮಾನ ಹೇಳ್ತಾರೆ, ಈ ಮಗುವಿಗೆ ಬೇಕಾಗಿ ನೀವು ನನ್ನ ಮನೆಗೆ ಬಂದಿದ್ದೀರಲ್ಲ, ಆದ್ದರಿಂದ ಇನ್ನು ಮುಂದೆ ಅವಳು ನನ್ನ ದಾಸಿ ಅಲ್ಲ, ಅವಳನ್ನು ನಾನು ಸ್ವತಂತ್ರಗೊಳಿಸಿದ್ದೇನೆ. ಮೊಹಮ್ಮದ್ ಪೈಗಂಬರ್ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಪರಿಗಣಿಸ್ತಾ ಇದ್ದರು. ಆದರೆ ಅವರ ಅನುಯಾಯಿಗಳು ಅವರನ್ನು ಅನುಕರಣೆ ಮಾಡುವರೆಂದು ಹೇಳುವ ನಾವು ಅಹಂಕಾರದಿಂದ, ಮದಮತ್ಸರಗಳಿಂದ ಬದುಕಿದರೆ, ಕೆಟ್ಟ ಸ್ವಭಾವಗಳನ್ನು ಮೈಗೂಡಿಸಿಕೊಂಡರೆ ಖಂಡಿತವಾಗಿಯೂ ಈ ಬದುಕು ಒಂದು ನರಕವಾಗಿ ಉಳಿಯುತ್ತದೆ. ಅವನಿಗೆ ದುನಿಯಾದಲ್ಲೂ ನರಕ, ಪರಲೋಕದಲ್ಲೂ ನರಕ, ಯಾವ ಸಂಶಯ ಇಲ್ಲ. ಇನ್ನು ಬಾಕಿ ವಿಷಯ ಮುಂದಕ್ಕೆ ನೋಡೋಣ.